ರಕ್ತಕ್ಕೆ ರಕ್ತ ಬೇಕು ಅಂತಿದ್ದಾರೆ ಅಂತ ಹೇಳಿದ್ರು. ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಟ್ವೀಟ್ ಅಲ್ಲಿ ಹೇಳ್ತಾರೆ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತು. ಓಪನ್ ಆಗಿ ಭಾಷಣ ಮಾಡ್ತಾರೆ. ವ್ಯವಸ್ಥಿತವಾಗಿ ನಡೀತಾ ಇದೆ. ಇವತ್ತು ಒಬ್ಬ ಮುಸಲ್ಮಾನ ತೀರ್ಕೊಂಡ ಅಂತಲ್ಲ, ನಿನ್ನೆ ಒಬ್ಬ ಹಿಂದೂ ತೀರ್ಕೊಂಡು ಅಂತ ಅಲ್ಲ, ಎಲ್ಲರಿಗೂ ಒಂದೇ. ಎಲ್ಲ ತಾಯಿ ಅಂದ್ರು 9 ತಿಂಗಳು ಹೆತ್ತು ರಕ್ತಕ್ಕೆ ರಕ್ತ, ಎಲ್ಲರ ರಕ್ತನೂ ಕೆಂಪೆ, ಬೇರೆ ಕಲರ್ ಇದ್ರೆ ಹೇಳ್ಬಿಡಿ ಅತ್ಲಾಗೆ ನೋಡೋಣ. ಹಿಂದೂ ಮುಸಲ್ಮಾನರ ರಕ್ತ ಇದು ಭಾಷಣ ಅಂತ ಅನ್ಸ್ಬಹುದು, ಆದ್ರೆ ಹೊಟ್ಟೆ ಉರ್ದಿರೋರ ಸಂಕಟ ನಿಮ್ಗೇನ್ ಗೊತ್ತಾಗುತ್ತೆ ಹೇಳ್ರಿ? ಯಾವ ದೊಡ್ಡ ದೊಡ್ಡ ಲೀಡರ್ದು ಮಕ್ಕಳು ಬೀದಿ ಹೆಣ ಆಗಿದ್ದಾರೆ ಹೇಳಿ ನೋಡೋಣ. ಎಲ್ಲ ಸಾಮಾನ್ಯ ಹೇಳಿ, ಯಾರು ದೊಡ್ಡ ದೊಡ್ಡ ಭಾಷಣ ಹೊಡಿತಾರಲ್ಲ ಅವ್ರ ಮಕ್ಕಳೆಲ್ಲ ಎಲ್ಲೆಲ್ಲಿದ್ದಾರೆ ಗೊತ್ತಾ ನಿಮ್ಗೆ? ನೀವು ಧರ್ಮ ರಕ್ಷಕರೇ. ನೀವು ಮೊನ್ನೆ ಯಾವುದೋ ಒಂದು ವಿಡಿಯೋ ಮಾಡಿತ್ತು ಇದೇ ವಿಚಾರಕ್ಕೆ, ಮಂಗಳೂರು ವಿಚಾರಕ್ಕೆ. ಹಿಂಗೆ ನಾನು ಮಾತಾಡಿದ್ದೆ ಸುಹಾಸ್ ಶೆಟ್ಟಿ ಅವರ ಕೊಲೆ ಆದಂತಹ ಸಂದರ್ಭದಲ್ಲಿ. ಆ ಸರ್ಕಾರ ನೋಡಿದ್ರೆ ರೌಡಿ ಶೀಟರ್ ಅಂತ ಇದೆ, ಆದರೆ ಒಂದು ತಾಯಿಗೆ ಒಂದು ತಂದೆಗೆ ಆತ ಮಗ. ನೀವು ಇವತ್ತು ಕೊಲೆಯಾಗಿದ್ದೀರಿ, ಆದರೆ ನೀವು ಯಾಕೆ ಕೊಲೆಯಾಗಿದ್ದೀರಿ? ಯಾವ ವಿಚಾರಧಾರೆಗಳಿಗೆ ನೀವು ಇವತ್ತು ಕೊಲೆಯಾಗಿದ್ದೀರಿ? ಆ ವಿಚಾರಧಾರೆಗಳ ಮೇಲೆ ಯಾರೋ ಸೌಧವನ್ನ ಕಟ್ಟಿಕೊಂಡು ರಾಜಕೀಯವಾಗಿ ಸ್ಥಾನಮಾನಗಳನ್ನ ಪಡೆದು ಅವರ 3 ತಲೆಮಾರುಗಳು ಕೂತು ತಿನ್ನುವಷ್ಟು ದೊಡ್ಡ ಸೌಧವನ್ನ, ಅರಮನೆಗಳನ್ನ ಕಟ್ಕೊಳ್ತಾ ಇದ್ದಾರೆ ಅಂತ. ಅದಕ್ಕೆ ಯಾವನೋ ಒಬ್ಬ ವಿಡಿಯೋ ಮಾಡಿ ಹಾಕಿದ್ದಾನೆ, ರಾಧಾ ಹಿರೇಗೌಡರು ನೀನು AC ರೂಮಿಂದ ಆ್ಯಂಕರಿಂಗ್ ಮಾಡಿ ಮನೆಗೆ ಹೋಗುವವರೆಗೆ ನಿನಗೆ ಭದ್ರತೆಯನ್ನು ಒದಗಿಸ್ತಾ ಇರೋದು ಇದೇ ಹಿಂದೂ ಕಾರ್ಯಕರ್ತರು ಅಂತ. ಏನು ಹೇಳಬೇಕು? ಇವತ್ತು ಹೆಣ್ಮಗಳಾಗಿ ನಾನು ಇಲ್ಲಿ ಕೂತಿದ್ದೇನೆ, ನಾನು ಮಾತಾಡ್ತಾ ಇದ್ದೇನೆ, ಅಥವಾ ನನ್ನನ್ನು ರಕ್ಷಣೆ ಮಾಡ್ತಾ ಇರೋದು ಈ ನೆಲದ ಕಾನೂನು ಮತ್ತು ಈ ದೇಶದ ಸಂವಿಧಾನ. ಈ ದೇಶದ ಸಂವಿಧಾನ ಒಬ್ಬ ಹೆಣ್ಮಗಳಾಗಿ ನನಗೆ ಮಾತನಾಡುವ ಹಕ್ಕು, ಸ್ವಾತಂತ್ರ್ಯ ಕೊಟ್ಟಿದೆ. ಇವತ್ತು ನಾನು ಸೇಫ್ ಆಗಿದ್ದೇನೆ ಅಂತಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರು, ನೀವುಗಳ ಅಲ್ಲ. ನೀವು ಹಿಂಗಂದಂದ್ ಬೀದಿ ಹೆಣ ಆಗ್ತಾ ಇದ್ದೀರಾ. ಆಗಬೇಡಿ, ದಯವಿಟ್ಟು ಆಗಬೇಡಿ. ಬೇಡ, ಬಿಟ್ಟಾಕಿ. ಯಾಕೆ ಸಾಯ್ಬೇಕು? ಹೆಣಕ್ಕೆ ಹೆಣ, ಕೊಲೆಗೆ ಕೊಲೆ, ಸಾಕಾಗೋಗಿದೆ. ಬೇಡ ಇದೆಲ್ಲ. ಅದಕ್ಕೆ ಅಂತಾನೆ ಸಂತರು, ಶರಣರು ಭಾವೈಕ್ಯ ಸಮಾಜದಲ್ಲಿ ಕ್ರಾಂತಿ ಮಾಡಿದಂತಹ ದೊಡ್ಡ ದೊಡ್ಡ ದಾರ್ಶನಿಕರ ನಾಡು ನಮ್ಮ ನಾಡು, ಕನ್ನಡ ನಾಡು. ಧರ್ಮದ ಆಧಾರದ ಮೇಲೆ ಒಬ್ರಿಗೊಬ್ರು ಕೊಲೆ ಮಾಡಿಕೊಂಡು ದ್ವೇಷದ ಪಾಠ ಹೇಳೋ ನಾಡು ನಮ್ಮ ನಾಡಲ್ಲ. ಖಂಡಿತ ಅಲ್ಲ. ಕಾನೂನು ಸುವ್ಯವಸ್ಥೆ ಜೊತೆ ಕಾನೂನು ಸುವ್ಯವಸ್ಥೆ ಗೊತ್ತಿದೆ ಎಲ್ಲರಿಗೂ ಗೊತ್ತು. ಏನಾಗುತ್ತೋ ಬಹಳ ಸಲ ಕೆಲವೊಬ್ರು ಇಲ್ಲ, ಸ್ವಲ್ಪ ಪರಿಸ್ಥಿತಿ ಸರಿ ಇಲ್ಲ ಅಲ್ಲ, ಅದಕ್ಕೆ ಒಬ್ಬರೊಬ್ಬರೇ ಓಡಾಡೋದಕ್ಕೆ ಭಯ ಆಗ್ತಾ ಇದೆ. ಮಂಗಳೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಹೇಳಿದ್ದು ನನಗೆ, ಒಬ್ಬೊಬ್ಬರೇ ಓಡಾಡೋದಕ್ಕೆ ಒಂದು ಸ್ವಲ್ಪ ಭಯ ಆಗ್ತದೆ, ಒಂಥರ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ. ಸೊ ನಾರ್ಮಲ್ ಪಬ್ಲಿಕ್ಗೆ ಹಂಗೆ ಅನಿಸ್ತಾ ಇದೆ ಅಂತಂದರೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ, ಐ ವಾಂಟ್ ಟು ಆಸ್ಕ್, ಇದನ್ನು ನೀವೇನಂತೀರಾ ಹೇಳಿ? ಇದಕ್ಕೆ ಏನು ಅನ್ಬೇಕು ನೀವೇ ಹೇಳಿ. ಇದನ್ನು ನಿಮ್ಮ ವೈಫಲ್ಯ ಅನ್ನಬೇಕು ಅಥವಾ ಏನು ಅನ್ಬೇಕು ಹೇಳಿ? ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಅದು ಯಾರೇ ಆಗಿರ್ಬೋದು. ಇದನ್ನು ವೈಫಲ್ಯ ಅನ್ನಬೇಕು, ಇದನ್ನು ಏನಂತ ನೀವೊಂದು ಕಮ್ಯುನಲ್ ಟಾಸ್ಕ್ ಫೋರ್ಸ್ ಮಾಡ್ತೀವಿ ಅಂತ ಅಂದ್ರಿ. ಬಟ್ ಅದು ಮಾಡಿ ಏನೋಕ್ಕಿಂತ ಮುಂಚೆನೇ ಮತ್ತೊಂದು ಹೆಣ ಬಿದ್ದಿದೆ. ಇನ್ನು ಏನಾಗುತ್ತೋ, ಯಾಕಂದ್ರೆ ಬಿದ್ದಲ್ಲಿ ಇನ್ನ 1000 ಆಗುತ್ತೋ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ. ಅಲ್ಲೇ ಮಾತಾಡ್ತಿದ್ದಾರೆ. ಓಕೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ಆದಿತ್ಯ ರಾವ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ನಮ್ಮ ಮಂಗಳೂರು ಪ್ರತಿನಿಧಿ. ಎಸ್ ಆದಿತ್ಯ, ಇದು ನಿಜಕ್ಕೂ ಕೂಡ ಪರ್ಸನಲ್ ಮ್ಯಾಟರ್ಗೆ ಆಗಿರುವಂಥ ಕೊಲೆನೂ ಕೂಡ ನಾವು ವಿಭಜಿಸಿ ನೋಡುವಂಥದ್ದು. ಇದು ಪರ್ಸನಲ್ ಮ್ಯಾಟರಾ, ಇದು ಕಮ್ಯುನಲ್ಲಾ, ಇದು ವೆಂಜೆನ್ಸಾ, ಇದು ಏನಾದರೂ ಪ್ರತೀಕಾರನಾ ಅಂತ ಕೇಳೋ ಲೆವೆಲ್ಗೆ ನಾವು ಬಂದ್ಬಿಟ್ಟಿದ್ದೀವಿ ಮಂಗಳೂರು ವಿಚಾರದಲ್ಲಿ. ಇದು ನಿಜಕ್ಕೂ ಕೂಡ ಭಾಳ ಕೆಟ್ಟ ಬೆಳವಣಿಗೆ. ಏನು ಇನ್ಫಾರ್ಮೇಷನ್ ಸಿಗ್ತಾ ಇದೆ ಆದಿತ್ಯ ನಿಮಗೆ? ಹೆಸರಾದ ಈಗಾಗಲೇ ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಮತ್ತೊಂದು ಪ್ರಕರಣ ಮಂಗಳೂರಿನಲ್ಲಿ ಆಗಿರುವಂತದ್ದು. ಮಂಗಳೂರಿನ ಕೊಳತ್ತಮಜಲ್, ಬಂಟ್ವಾಳ ತಾಲೂಕಿನ ಕೊಳತ್ತಮಜಲ್ ಪ್ರದೇಶದಲ್ಲಿ ಇಂದು ಸಂಜೆ 4 ಗಂಟೆ ಸುಮಾರಿಗೆ ಈ ಒಂದು ಪ್ರಕರಣ ನಡೆದಿರುವಂತದ್ದು. ಒಬ್ಬ ಮುಸಲ್ಮಾನ ರಹೀಂ ಎಂಬಾತನನ್ನು ಕೊಚ್ಚಿ
ಕೊಲೆ ಮಾಡಿದಂತಹ ಘಟನೆ ಕೂಡ ನಡೆದಿರುವಂತದ್ದು. 2 ಜನ ಬೈಕ್ ನಲ್ಲಿ ಬಂದಂತಹ ವ್ಯಕ್ತಿಗಳು ಅಂದ್ರೆ ಅವರು ಸಾಧಾರಣವಾಗಿ ಮನೆ ಕೂಲಿ ಕೆಲಸವನ್ನು ಮಾಡ್ತಾ ಇರುವಂತ ಮಾಹಿತಿ ಕೂಡ ನಮ್ಗೆ ಗೊತ್ತಾ ಇರುವಂತ ರಹೀಮ್ ಎನ್ನುವಂತವರು ಕೂಲಿ ಕೆಲಸವನ್ನು ಮಾಡ್ಕೊಂಡಿದ್ರು. ಹೊಯ್ಗೆಯನ್ನು ಅನ್ಲೋಡ್ ಮಾಡಿ ಅಂದ್ರೆ ಪಿಕಪ್ ಡ್ರೈವರ್ ಆಗಿದ್ರು. ಹೊಯ್ಗೆಯನ್ನು ಅನ್ಲೋಡ್ ಮಾಡಿ ವಾಪಸ್ ಬರ್ಬೇಕಾದ್ರೆ ಹಿಂದಿನಿಂದ ಮಚ್ಚಿನಲ್ಲಿ ಹೊಡೆದು ಅಂತ ಹೇಳುವಂತಹ ಮಾತುಗಳು ಕೂಡ ಈಗ ನಮ್ಗೆ ಗೊತ್ತಾಗ್ತಿರುವಂತದ್ದು. ಸುಮಾರು ಅನೇಕ ಅಂದ್ರೆ ತಲೆ ಭಾಗಕ್ಕೆ ಸುಮಾರು 20-30 ಮಚ್ಚಿನ ಏಟುಗಳು ಕೂಡ ಈಗ ಗೊತ್ತಾಗ್ತಿರುವಂತದ್ದು. ಈಗಾಗಲೇ ಅವರ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆಗಳು ಕೂಡ ನಡೆದಿರುವಂತದ್ದು. ಮಂಗಳೂರಿನ ಖಾಸಗಿ ಆಸ್ಪತ್ರೆ NPO ಆಸ್ಪತ್ರೆಯಲ್ಲಿ ಈ ಒಂದು ಎಲ್ಲ ಕೆಲಸ ಕಾರ್ಯಗಳು ಅಥವಾ ಅವರ ಪೋಸ್ಟ್ ಮಾರ್ಟಮ್ ಕ್ರಿಯೆಗಳು ಎಲ್ಲ ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಕೂಡ ಜನ ಸೇರ್ಕೊಂಡಿರುವಂತದ್ದು. ಜೊತೆಗೆ SP ಅವರು ಕೂಡ ಭೇಟಿ ಮಾಡಿ ಪರಿಶೀಲನೆಯನ್ನು ಕೂಡ ನಡೆಸಿರುವಂತದ್ದು. ಜೊತೆಗೆ ಆತನಲ್ಲಿ ಆ ರಹೀಮ್ ಜೊತೆ ಇದ್ದಂತ ಇನ್ನೊಬ್ಬ ವ್ಯಕ್ತಿಗೂ ಕೂಡ ಇಲ್ಲಿ ದಾಳಿ ಕೂಡ ನಡೆದಿರುವಂತದ್ದು. ಆತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ, ಆದ್ರೆ ICU ಅಲ್ಲಿ ಇದ್ದಾನೆ ಅಂತ ಹೇಳುವಂತ ಮಾಹಿತಿಗಳು ಕೂಡ ನಮ್ಗೆ ಗೊತ್ತಾಗ್ತಿರುವಂತದ್ದು.